ಸ್ನೇಹಿತರೆ, ನಾವಿವತ್ತು ಅನಿಯೂರ್ ಹತ್ರ ಇರುವಂಥ ಒಂದು ಟೆಂಪಲ್ಗೆ ಬಂದಿದ್ವಿ. ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಸ್ಕ್ರಾಂಬ್ಲರ್ ಎಕ್ಸಿ, ಟ್ರಿಯಂಫ್ ಸ್ಕ್ರಾಂಬ್ಲರ್ ಎಕ್ಸಿ, ಇದು ಒಂದು ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ ಕೊಡ್ತೀನಿ. ಇದು ರೈಡ್ ರಿವ್ಯೂ ಅಲ್ಲ, ಓನರ್ ಆಲ್ಮೋಸ್ಟ್ 12,000-13,000 ಓಡಿಸಿದ್ದಾರೆ ಗಾಡಿನ. ಸೊ ಅದರಿಂದ ಅವ್ರ ಹತ್ರ ನಿಮ್ಗೆ ಗೊತ್ತಿರುತ್ತೆ, ಎ ಡಿ ವಿಯಲ್ಲಿ ತುಂಬ ಕಾಂಪಿಟೇಷನ್ ಇದೆ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಈ ಗಾಡಿನ ಕನ್ಸಿಡರ್ ಮಾಡ್ಬೋದು, ಮಾಡ್ಬೋದಾ ಅವ್ರದ್ದು ಓನರ್ಶಿಪ್ ರಿವ್ಯೂ ಏನು, ಇದ್ರದ್ದು ಮೇನು ಗಾಡಿದು ಅಡ್ವಾಂಟೇಜ್ ಅಂದರೆ ಸರ್ವಿಸ್ ಇಂಟರ್ವಲ್ಲು. ಸೊ ಇಂಡಿಯನ್ ಕಂಡೀಷನ್ಗೆ ಅದು ರಿಯಲ್ಲ ಅಂತೆಲ್ಲ ಅವ್ರ ಹತ್ರನೇ ಕೇಳೋಣ. ಸೊ ಸ್ನೇಹಿತರೆ, ಹಿಂಗೆ ಮಾತಾಡಬೇಕು, ರಿವ್ಯೂ ಮಾಡಬೇಕು ಅಂತ ಬಂದ್ವಿ. ನೋಡಿದ್ರೆ ಅದು ಹಳೆ ಮಾಡಲ್ ಸಿಕ್ತು. ಅಂದರೆ ಹಳೇದು ಅನ್ನೋದಕ್ಕಿಂತ ಈ ಮಾಡಲು ಇದೆ, ಇದು ಎಕ್ಸು, ನಮ್ಮ ಅನೂಪ್ ಅವ್ರದ್ದು ಸ್ಕ್ರಾಂಬ್ಲರ್ ಎಕ್ಸಿ. ಸೊ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂದರೆ ವಿಜುವಲ್ ಡಿಫ್ರೆನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕ್ರಾಸ್ ಬಾಕ್ಸ್ ಆಗಲಿ, ಈ ನಮ್ಮ ವಿಂಡ್ಶೀಲ್ಡ್ ಆಗಲಿ, ಸೊ ಇದ್ರದ್ದು ವಿಜುವಲ್ ಅಪಿರೆನ್ಸ್ ಬೇರೆ ಥರನೇ ಇದೆ, ಬಟ್ ಕ್ಯಾರೆಕ್ಟರು ಡಿಫ್ರೆಂಟ್ ಆಗಿದೆ. ಸೊ ಅದನ್ನು ಅನೂಪ್ ಅವ್ರು ಹೇಳ್ತಾರೆ. ಸ್ನೇಹಿತರೆ, ನಮ್ಮ ಜೊತೆ ಅನೂಪ್ ಅವ್ರು ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ ಈ ಗಾಡಿದ ಎಕ್ಸ್ಪೀರಿಯನ್ಸ್ ಏನು, ಇದ್ರ ಜೊತೆ ಅಂದರೆ ಕಾಂಪಿಟೇಷನಲ್ಲಿ ಯಾವುದಾದ್ರು ಕನ್ಸಿಡರ್ ಮಾಡಿದ್ರು, ಅವ್ರದ್ದು ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಎಷ್ಟು ಅಂತ. ಸೊ ಕಿಲೋಮೀಟರ್ ಗಟ್ಟಲೆ ಓಡಿಸಿದ್ದಾರೆ ಗಾಡಿನ, ನಮ್ಮ ಜೊತೆ ಮಲ್ಪೆ ರೈಡು ಬಂದಿದ್ದರು. ಸೊ ಅದರಿಂದ ದಿಸ್ ಇಸ್ ದ ರೈಟ್ ಟೈಮು. ನೀವು ಕೆಲವೊಂದು ವೀಡಿಯೋಸಲ್ಲಿ ಬರೀ ರೈಡ್ ರಿವ್ಯೂ ನೋಡಿರ್ತೀರಾ, ಬಟ್ ಓನರ್ಸ್ ಹತ್ರ ಕೇಳೋದಿದ್ರಲ್ಲ ಓನರ್ಶಿಪ್ ಎಕ್ಸ್ಪೀರಿಯನ್ಸು, ಅದರ ರೀತಿಯೇ ಬೇರೆ. ಸೊ ಅದರಿಂದ ಅದನ್ನು ತಲೆಯಲ್ಲಿ ಇಟ್ಕೊಂಡು ಈ ವಿಡಿಯೋ ಮಾಡ್ತೀವಿ. ತೊಗೊಳಕ್ಕಿಂತ ಮುಂಚೆ ಸುಮಾರು ಗಾಡಿಗಳು ಓಡಿಸಿದೆ. ಆ್ಯಂಡ್ ಪಿಕ್ ಮಾಡೋಕ್ಕೆ ಪರ್ಟಿಕ್ಯುಲರ್ ನನಗೆ 2 ರೀಸನ್ಸ್ ಇದೆ. ಸೊ 2 ರೀಸನ್ಸ್ ಏನಂದರೆ, ಒಂದು, ನಾನು ಸ್ಪೋಕ್ ವಿತ್ ಟ್ಯೂಬ್ಲೆಸ್ ನಾನು ನೋಡ್ತಾ ಇದ್ದೆ ನಾನು. ಆ್ಯಂಡ್ ನನಗೆ ಸ್ವಲ್ಪ ಪವರ್ಡ್ ಇರೋ ವೆಹಿಕಲ್ ಬೇಕಾಗಿತ್ತು, ಆ್ಯಂಡ್ ಕ್ರೂಸ್ ಮಾಡೋ ಥರ ಇರಬೇಕಾಗಿತ್ತು. ಆ್ಯಂಡ್ ಇದಕ್ಕೂ ಮುಂಚೆ ನನ್ನ ಹತ್ರ ಡ್ಯೂಕ್ 200 ಇತ್ತು, 2019 ಮಾಡಲು. ಅದೊಂದು 6 ಇಯರ್ಸ್ ಓಡಿಸಿದೆ. ಆ್ಯಂಡ್ 6 ಇಯರ್ಸ್ ಓಡಿಸಿ ಚೆನ್ನಾಗಿತ್ತು. ಆ ಗಾಡಿದು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು. ಅಪ್ಗ್ರೇಡ್ ಬೇಕಾಗಿತ್ತು ನನಗೆ. ಆ್ಯಂಡ್ ಮಾರ್ಕೆಟ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಕೂಡ ಹುಡುಕ್ತದೆ. ಸೆಕೆಂಡ್ ಹ್ಯಾಂಡ್ ಬೈಕ್ನಲ್ಲಿ ಆಲ್ಮೋಸ್ಟ್ ಲೈಕ್ ಕ್ಲೋಸ್ ಟು ನಿಮ್ಗೆ 7 to 8 lakhs ನಿಮಗೆ ನಿಮ್ಮ ಬಡ್ಜೆಟ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದು ಸೆಕೆಂಡ್ ಹ್ಯಾಂಡಲ್ಲಿ ನೀವು ಸೂಪರ್ ಬೈಕ್ ನೀವು ತೊಗೋತೀರಾ ಅಂತಂದರೆ ಇವತ್ತು ನಿಮಗೆ ಅಟ್ಲೀಸ್ಟ್ ನಿಮ್ಗೊಂದು 3 to 4 ಓನರ್ಸ್ ನಿಮಗೆ 3 to 4 ಓನರ್ಸು ನಿಮ್ಗೆ ಓನ್ ಮಾಡಿರ್ತಾರೆ ಬೈಕ್ಸು. ಸೊ ಆ್ಯಂಡ್ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಇದನ್ನು ಬಿಟ್ಟು. ಸೊ ನೆಕ್ಸ್ಟು ನನ್ನ ಗಾಡಿಗಳು ಯಾವ್ದು ನೋಡಿದೆ ಅಂತಂದರೆ, ನನ್ನ ಬಡ್ಜೆಟ್ ಇದ್ದಿದ್ದು ಲೈಕ್ ವಿತಿನ್ ನನಗೆ ಒಂದು 6 to 7 lakhs ನನಗೆ ಅಷ್ಟೇ ನನ್ನ ಬಡ್ಜೆಟ್ ಇದ್ದಿದ್ದು. ಸೊ ಇಷ್ಟು ಒಳಗಡೆ ನನ್ನ ಸುಮಾರು ಬೈಕ್ಸ್ ನೋಡಿದೆ. ಸೊ ಇದರಲ್ಲಿ ಯಾವ್ದು ಅಂತಂದರೆ, ಫಸ್ಟು ನಿಂಜಾ 500, ಆಮೇಲೆ ನೆಕ್ಸ್ಟು ನಿಂಜಾ 300, ಅದಾದಮೇಲೆ ಸ್ಕ್ರಾಂಬ್ಲರ್ ಎಕ್ಸು, ಸ್ಕ್ರಾಂಬ್ಲರ್ ಎಕ್ಸಿ, ರಾಯಲ್ ಎನ್ಫೀಲ್ಡಿಂದ ನಿಮಗೆ ಹಿಮಾಲಯನು, ಆಮೇಲೆ ಇಂಟರ್ಸೆಪ್ಟರ್ 650, ಕಾಂಟಿನೆಂಟಲ್ GT 650. ಬಜೆಟಲ್ಲಿ ನೋಡ್ತಾ ಇದ್ರಿ, ಪವರ್ಫುಲ್ ಗಾಡಿ. ಯಾಕಂದರೆ ಆಬ್ವಿಯಸ್ಲಿ ಸ್ನೇಹಿತರೆ, ಇವ್ರು KTM ಇಂದ ಬಂದಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅವ್ರು ಆ ರೇಂಜಲ್ಲಿ ಗಾಡಿಗಳು ನೋಡ್ತಾ ಇದ್ರು. ಈಗ ಕೇಳೋಣ ಅವ್ರನ್ನ ಗಾಡಿದು, ಅಂದರೆ ಫಸ್ಟು ನಿಮ್ಮದು ಸೇಲ್ಸ್ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ. ಕಾಂಟಿನೆಂಟಲ್ GT, ಅದಾದಮೇಲೆ Z650 ನೋಡಿದೆ, ಆ್ಯಂಡ್ ವರ್ಸಸ್ 650 ನೋಡಿದ್ದೀನಿ. ಸೊ ವರ್ಸಸ್ 650, Z650 ಎಲ್ಲ ನಿಮ್ಮ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ. ಸೊ ನನಗೆ ಆ ಬಡ್ಜೆಟ್ ನನಗೆ ಫಿಟ್ ಆಗಲಿಲ್ಲ. ವಿತಿನ್ ಒಂದು 5 to 6 lakh ಒಳಗಡೆ ಬಡ್ಜೆಟ್ ಫಿಕ್ಸ್ ಮಾಡಿಕೊಂಡೆ ಫಸ್ಟು ನಾನು. ಆಮೇಲೆ ಇದ್ರದ್ದು ಒಂದಿದೆ, ಹೈಟ್ ಇರಬೇಕು ಗಾಡಿ ಅಂತ. ನಿಮ್ಮ ಹೈಟ್ ಏನು? ನನ್ನ ಹೈಟು ಅರೌಂಡ್ ಲೈಕ್ 5'7", 5'8" ಇದ್ದೀನಿ ನಾನು. ಅದೇ 5'8", 6 ಇಂದ ಒಳಗಡೆನೆ 5'8", 835 ಸೀಟ್ ಬರುತ್ತೆ ಇದು. ನಿಂಜಾ 500 ಫಸ್ಟು ನಾನು ಇದು ಶೋರೂಮ್ಗೆ ಹೋಗಿ ನಾನು ಕೇಳಿದಾಗ ಅವ್ರು ನನಗೆ ಟೆಸ್ಟ್ ಡ್ರೈವ್ ಕೊಡಲಿಲ್ಲ. ನಿಂಜಾ 500 ವೆಹಿಕಲ್ಲು ಶೋರೂಮ್ ಬಂದು ಲ್ಯಾವಿಲಿ ರೋಡ್ನಲ್ಲಿದೆ. ಸೊ ಕವಾಸಕಿ ಶೋರೂಮಿಂದ ನನಗೆ ಸಿಗಲಿಲ್ಲ ನನಗೆ. ಆ್ಯಂಡ್ ನಾನು ಹೇಳಿದೆ, ನಾನು ಆಲ್ರೆಡಿ ಮುಂಚೆನೇ ಒಂದು 2 weeks ಮುಂಚೆನೇ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ ನಾನು. ಸೊ ಟೆಸ್ಟ್ ಡ್ರೈವು ನನಗೆ ಆದಷ್ಟು ಅರೇಂಜ್ಮೆಂಟ್ ಮಾಡಿಕೊಡಿ ಅಂತಲೂ ಕೇಳಿದ್ದೆ, ಮಾಡಿಕೊಡ್ತೀನಿ ಅಂತಲೂ ಹೇಳಿದರು ನನಗೆ ಕವಾಸಕಿನವರು. ಆ್ಯಂಡ್ ನಾನು ಕ್ಲಿಯರಾಗೂ ಹೇಳಿದೆ, ಸಪೋಸ್ ನನ್ನ ಗಾಡಿ ಏನಾದ್ರು ಇಷ್ಟ ಆಯಿತು ಅಂದರೆ ಗಾಡಿ ಪಿಕ್ ಮಾಡ್ಕೋತೀನಿ, ನೀವು ಫ್ರೀಯಾಗಿ ಕೊಡೋಕ್ಕಾಗತ್ತೆ ಅಂದರೆ ಕೊಡಿ, ಆಗಿಲ್ಲ ಅಂತಂದರೆ 10,000 ನಾನು ಬುಕ್ಕಿಂಗ್ ಮಾಡ್ತೀನಿ, ಗಾಡಿ 10,000 ಬುಕ್ಕಿಂಗ್ ಮಾಡಿಬಿಟ್ಟು ನನಗೆ ಇಷ್ಟ ಆದರೆ ಪಿಕ್ ಮಾಡ್ಕೋತೀನಿ ಅಂತ ಹೇಳಿದೆ. ಆ್ಯಂಡ್ ಶೋರೂಮ್ಗೆ ಹೋಗಿದ್ದೀನಿ. ಶೋರೂಮ್ಗೆ ಹೋಗಿ ನಾನು ಗಾಡಿ ಟೆಸ್ಟ್ ಡ್ರೈವ್ ಮಾಡೋ ದಿನ ಅವ್ರು ನನಗೆ ಕೊಟ್ಟಿಲ್ಲ, ಕಾಯಿಸಿದ್ರು. ಒಂದು 2 hour ಕಾಯಿಸಿದ್ದಾರೆ, ಗಾಡಿ ಕೊಟ್ಟಿಲ್ಲ ನನಗೆ. ಸೊ ಅದು ಹೋಯಿತು. KLX 230 ಟೆಸ್ಟ್ ಡ್ರೈವ್ ಮಾಡಿದೆ. ಅದು ಪವರ್ ತುಂಬ ಕಮ್ಮಿ, ಆಲ್ಮೋಸ್ಟ್ ಲೈಕ್ 20 bhp ಹಾರ್ಸ್ ಪವರ್ ಏನೋ ಬರುತ್ತೆ. ಸೊ KLX 230 ಲಾಂಚ್ ಆಗಿತ್ತು ನಾನು ನೋಡಿ ಟೈಮ್ನಲ್ಲಿ. ಆ್ಯಂಡ್ ಪವರ್ ತುಂಬ ಕಮ್ಮಿ, ಆ್ಯಂಡ್ ಪ್ರೈಸಿಂಗು 4 lakh ಸಮಥಿಂಗ್ ಏನೋ ಬರುತ್ತೆ ಆನ್ ರೋಡು. ಆ್ಯಂಡ್ ಸೊ ನೆಕ್ಸ್ಟು ನಿಂಜಾ 300 ನೋಡಿದೆ. ಅಗೇನ್ ಲೈಕ್ ಔಟ್ಡೇಟೆಡ್ ಆಯ್ತು ಅದು. ನಿಂಜಾ 300 ಪರ್ಫಾರ್ಮೆನ್ಸ್ ಕಮ್ಮಿ,
ಸೊ ನೆಕ್ಸ್ಟು ನಾನು ಹಿಮಾಲಯನೂ ಓಡಿಸಿದೆ. ಹಿಮಾಲಯನ್ ಚೆನ್ನಾಗಿದೆ, ಬಟ್ ಏನಂದರೆ ಎಂಜಿನಲ್ಲಿ ವೈಬ್ರೇಷನ್ ಇದೆ ಗಾಡಿ ಬಂದು. ರಿಲಯಬಲ್ ಆಗಿರಬೇಕು, ಸ್ಮೂತ್ನೆಸ್ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಕಪಲ್ ಆಫ್ ಥಿಂಗ್ಸ್ ಇದೆ. ಒಂದು ಸ್ಮೂತ್ನೆಸ್ಸು ಆ್ಯಂಡ್ ಪವರ್ ಇರಬೇಕು, ಟಾರ್ಕ್ ಚೆನ್ನಾಗಿರಬೇಕು ಆ್ಯಂಡ್ ಸಸ್ಪೆನ್ಷನ್ಗಳು ಚೆನ್ನಾಗಿರಬೇಕು. ನಾನು ನೆಕ್ಸ್ಟು ಬಂದಿದ್ದೆ ನೆಕ್ಸ್ಟು ಟ್ರಯಂಫ್ಗೆ. ಸೊ ಟ್ರಯಂಫ್ನಲ್ಲಿ ನಾನು ನೋಡಿದ್ದು XC ಎರಡೇ ಮಾಡೆಲ್. ಸೊ ಸ್ಪೀಡ್ ನಾನು ಏನಕ್ಕೆ ತೊಗೊಳ್ಳಿಲ್ಲ ಅಂತಂದರೆ ನನಗೆ ಇಟ್ಸ್ ಅಗೇನ್ ಲೈಕ್ ಇದು ಪವರ್ ಕಮ್ಮಿ, ಟಾರ್ಕ್ ಕಮ್ಮಿ ಇದ್ದಿದ್ದು ಎರಡೇ ಆಪ್ಷನ್. ಹೌದು, 30 ಇದು ಸಮಥಿಂಗ್ ಅರೌಂಡ್ ಲೈಕ್ 30 ಸಮಥಿಂಗಿಗೆ ಏನೋ ಬರುತ್ತೆ. ಟ್ಯೂನಿಂಗ್ ಮಾಡಿದ್ದಾರೆ ಸೇಮ್ 400cc ಇಂಜಿನ್, ಬಟ್ ಟ್ಯೂನ್ ಸ್ವಲ್ಪ ಇದು XO ಮತ್ತು XC ಬಂದು ಎರಡು ಪವರು, ಟಾರ್ಕ್ ಔಟ್ಪುಟ್ ಎರಡು ಜಾಸ್ತಿ ಇದೆ. ಕೆಲವರು ಹೇಳ್ತಾರೆ ಯಾಕಂದ್ರೆ ಇದ್ರದ್ದು ನಮ್ಮ ಟೀತ್ ಸೆಟ್ ಚೇಂಜ್ ಬರುತ್ತೆ, ಸ್ಪಾಕೆಟ್ ಸೆಟ್. ಸೊ ಪವರ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ, ಬಟ್ CC ಸೇಮ್, ಪವರ್ ಫಿಗರ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ನಂಬರ್ಸ್ ಇಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ XC ಎರಡು ಓಡಿಸಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಓಡಿಸಿದ್ದೀನಿ. ಆ್ಯಂಡ್ ನನಗೆ ಫೀಲ್ ಆಗಿದ್ದು XC ಇಸ್ ದ ಒನ್ ಆಫ್ ದ ಬೆಸ್ಟ್ ಥಿಂಗ್ ನಾನು ತೊಗೊಂಡಿದ್ದೀನಿ ಅಂತಂದರೆ ಐ ಹ್ಯಾವ್ ಡಿಡ್ ದ ರೈಟ್ ಡಿಸಿಷನ್ ಇನ್ ಮೈ ಲೈಫ್ ಅಂತ ಅನ್ನಿಸ್ತು. ಫುಲ್ ಪ್ರೈಸ್ ಹೇಳೋದು ಬೇಡ, XCದು ಮತ್ತು ಎಕ್ಸ್ಗೆ ಕಂಪೇರ್ ಮಾಡಲಾ? ಓಕೆ. ಸೊ XCಗೆ ನಿಮ್ಗೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಇದು ತೋರಿಸಿದ್ದು, ಸೊ ಇದು ಕಾಣುತ್ತಾ ನಿಮಗೆ? ಇದು ಅಡ್ಜಸ್ಟಬಲ್ ಲೀವರ್ಸ್ ಬರುತ್ತೆ, ಇದು ಕೊಡ್ತಾನೆ. ವಿಂಡ್ಶೀಲ್ಡ್ ಬರುತ್ತೆ ನಿಮಗೆ, ವಿಂಡ್ಶೀಲ್ಡು. ಆಮೇಲೆ ಈ ಥರದ್ದು ಒಂದು ಬರುತ್ತೆ ಪೀಕು, ಹೇಳ್ನಲ್ಲ ನಿಮಗೆ ಸ್ಪೋಕ್ ವಿತ್ ಟ್ಯೂಬ್ಲೆಸ್ ಬರುತ್ತೆ. ಆ್ಯಂಡ್ ಇದು ಸ್ವಲ್ಪ ಪ್ಯಾಟ್ರನ್ ಕೂಡ ಬೇರೆ ಥರ ಇದೆ ನಿಮಗೆ. ಗಾಡಿ ಇನ್ನೂ 10 mm ಜಾಸ್ತಿ ಬಂದಿದೆ, ಇದು ಹೈಟ್ ಜಾಸ್ತಿ ಬರುತ್ತಿದ್ದು. ಫಿಟ್ ಆ್ಯಂಡ್ ಫಿನಿಶು ನಿಮ್ಮ ಟ್ರಯಂಫ್ ಬಗ್ಗೆ ನಿಮಗೆ ಡೌಟೇ ಪಡಬೇಡಿ. ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ಬಿಲ್ಡ್ ಕ್ವಾಲಿಟಿ. ನಿಮಗೆ ಕೆಲವು ಫೀಚರ್ಸ್ ಅಂತ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇದರಲ್ಲಿ, ಸೊ ಇದು ಟ್ರಿಪ್ 1, ಟ್ರಿಪ್ 2. ನೆಕ್ಸ್ಟು ಇದು ಮೈಲೇಜು ನಿಮ್ಗೆ ಆ್ಯಾವ್ರೇಜ್ ಮೈಲೇಜ್ ಇಲ್ಲಿ ಬರುತ್ತೆ. ಆ್ಯಂಡ್ ನಿಮಗೆ ಇದು ಡಿಸ್ಟೆನ್ಸ್ ಟು MT ಬರುತ್ತೆ. ಇದ್ರಲ್ಲಿ ನೋಡಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲು ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾನೆ, ಆಫ್ ರೋಡ್ ಕೊಟ್ಟಿದ್ದಾನೆ. ಸೊ 2 ಮೋಡ್ ಬರುತ್ತೆ. ಆ್ಯಂಡ್ ಇದೆಲ್ಲ ನಿಮಗೆ ಇದು ಟೈಮ್ ಎಲ್ಲ ಸೆಟ್ ಮಾಡೋದಕ್ಕೆ. ಸೊ ನೀವು ಆಫ್ ಆನ್ ಮಾಡ್ಕೋಬೋದು, ಟ್ರಾಕ್ಷನ್ ಆಫ್ ಆನ್, ಎರಡು ಆಲ್ಟರ್ನೇಟಿವ್ ಮಾಡ್ಬೋದು. ಟೈಮ್ ನಿಮಗೆ ಎರಡು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಆಲ್ಟರ್ನೇಟಿವ್ ಆಗಿ ನಿಮ್ಗೆ ವರ್ಕ್ ಆಗುತ್ತೆ. ಸೊ ನೀವು ಒಂದು ಇದು ಯಾವುದೋ ಆಫ್ ರೋಡ್ ಆನ್ ಮಾಡ್ಕೊಂಡಾಗ ನೆಕ್ಸ್ಟ್ ಟೈಮು ನೀವು ಟ್ರಾಕ್ಷನ್ ಕಂಟ್ರೋಲ್ ಆಫ್ನಲ್ಲಿ ಇರಬೇಕು. ಟ್ರಾಕ್ಷನ್ ಕಂಟ್ರೋಲ್ ಆನ್ನಲ್ಲಿದ್ದಾಗ ಇದು ಆಫ್ ರೋಡ್ ಮೋಡಿಂಗು ಆಫ್ನಲ್ಲಿ ಇರಲೇಬೇಕು. ಮೋಸ್ಟ್ ಆಫ್ ದಮ್ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಿಮ್ಗೆ ಇಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬೇಕು ಅಂತ ಹುಡುಕ್ತಾರೆ. ಬಟ್ ಈ ಗಾಡಿಗೆ ನೆಸೆಸಿಟಿನೇ ಇಲ್ಲ. ಸಸ್ಪೆನ್ಷನ್ ಅಷ್ಟು ಚೆನ್ನಾಗಿದೆ ನಿಮ್ಗೆ ಇದರಲ್ಲಿ. ಎಕ್ಸಾಸ್ಟ್ ಕೇಳಿಸ್ಕೊಳ್ಳಿ. ಹೈಡಲಲ್ಲೇ ಹಿಂಗಿದೆ ಅಂದರೆ ನಿಮಗೆ ಇದರ ಡ್ಯುಯಲ್ ಸಿಸ್ಟಮ್ ನೋಡಿ, ಸೌಂಡ್ ನೋಡಿ ಎಷ್ಟು ಕ್ಲಾಸಿಕ್ ಆಗಿದೆ ಅಂದರೆ ಸೌಂಡ್ ಇದ್ರದ್ದು. ಆಬ್ವಿಯಸ್ಲಿ ಟ್ರಿಯಂಫ್ ಇಂಜಿನ್ಗಳು, ಬಜಾಜ್ ಇಂಜಿನ್ಗಳು ಸೌಂಡ್ಗೆ ಹೆಸರು ಮಾಡಿಸಿದ್ದು. ಬಟ್ ಇದ್ರದ್ದು ಒಂದು ಒಳ್ಳೆ ನಿಮಗೆ ಮಿನಿ ಸೂಪರ್ ಬೈಕ್ ಫೀಲಿಂಗ್ ಸೌಂಡ್ ಬರುತ್ತೆ. ನಿಮಗೆ ಗೊತ್ತಾಯಿದೆ ಸ್ಪೋಕ್ ವೀಲ್ಸ್ ಬಗ್ಗೆ ಅವ್ರು ಆಗಲೇ ಹೇಳಿದ್ರು, ಅಷ್ಟು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಇದೆ. ಫಿಟ್ ಆ್ಯಂಡ್ ಫಿನಿಶ್ ಅಂತೂ ಮಾತಾಡೋಂಗೆ ಇಲ್ಲ. ಸೊ ಇನ್ನು ಮೇನು ವಿಷಯ ಬಂದುಬಿಟ್ಟು ಈ ಗಾಡಿ ಕನ್ಸಿಡರ್ ಮಾಡೋಕ್ಕೆ ಟ್ರಿಯಂಫ್ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗಿತ್ತು ಅಂದರೆ ಸರ್ವಿಸ್ ಇಂಟರ್ವಲ್ಲು. ಸೊ ಅದಕ್ಕೆ ಈ ಟಾಪಿಕ್ನ ಲಾಸ್ಟಲ್ಲಿ ಇಟ್ಟಿದ್ದೆ. ಆಕ್ಸೆಸರೀಸ್ ಬಂದು ಮ್ಯಾಡ್ ಡಾಗ್ನಲ್ಲಿ ಆಲ್ಫಾ ಅಂತ ಒಂದು ಮಾಡೆಲ್ ಬರುತ್ತೆ. ಮ್ಯಾಡ್ ಡಾಗ್ ಆಲ್ಫಾದು ಕಂಪ್ಲೀಟ್ ಯೂನಿಟ್ ಹಾಕ್ಸಿರೋದು. ಸೊ ಕಂಪ್ಲೀಟ್ ಯೂನಿಟ್ ಬಂದು ನಿಮಗೆ ಅದರಲ್ಲಿ ಏನೇನು ಸಿಗುತ್ತೆ ಅಂತಂದರೆ ನಿಮಗೆ ಒಂದು ಇದು ಲೈಟ್ ಬರುತ್ತೆ, ಲೈಟು, ಕ್ಲ್ಯಾಂಪು, ವೈರಿಂಗ್ ಬರುತ್ತೆ. ವೈರಿಂಗ್ ಕೂಡ ವಾಟರ್ ಪ್ರೂಫು, ಲೈಟ್ ವಾಟರ್ ಪ್ರೂಫು, ಸ್ವಿಚ್ ವಾಟರ್ ಪ್ರೂಫ್ ಬರುತ್ತೆ ನಿಮಗೆ. ಸೊ ಇಷ್ಟು ಬಂದು ಕಂಪ್ಲೀಟ್ ಸೆಟ್ಟು. ನಿಮ್ಮ ಕಂಪ್ಲೀಟ್ ಸೆಟ್ ಬಂದು ಅಪ್ರಾಕ್ಸಿಮೇಟ್ ಒಂದು 15,000 ಆಯಿತು ನನಗೆ. ಇದಕ್ಕೆ ಹೋಗ್ಬೋದು. ವಾಟರ್ ಪ್ರೂಫ್ ಫೋನ್ ಹೋಲ್ಡರ್ ಬರುತ್ತೆ. ಗಾಡಿ ಇದನ್ನು ನೀವು ಗೊತ್ತಿಲ್ಲದೆ ಅಂದ್ಕೋತಾರೆ ಇದೆಲ್ಲ ಆಕ್ಸಿರೀಸ್ ಅಂತ, ಈ ನಕಲ್ ಗಾರ್ಡ್ಸ್ ಆಗಲಿ, ಬೀಕ್ ಆಗಲಿ. ಆಮೇಲೆ ನೋಡಿ ಇದು ಹೆಡ್ಲೈನ್ ಕವರ್ ಅಷ್ಟೇ, ಪ್ರತಿಯೊಂದೂ ಕಂಪ್ನಿಯಿಂದನೇ ಬರೋದು. ಓಕೆ. ರೇಡಿಯೇಟರ್ ಗ್ರಿಲ್ ಸಮೇತ ಕಂಪ್ನಿಯಿಂದನೇ ಬಂದಿದೆ. ಸೊ ನೆಸಿಟಿನೇ ಇಲ್ಲ. ಸೊ ಈ ನಾನು ಸರ್ವಿಸ್ ಬಿಡೋದು ಬಂದು ಕನಕ್ಪುರ ರೋಡ್ನಲ್ಲಿ ಟ್ರಯಂಫ್ ಅದು ಶೋರೂಮ್ ಇದೆ. ಆ್ಯಂಡ್ ಸರ್ವಿಸ್ ಇಂಟರ್ವಲ್ ಬಂದು ನನಗೆ ಇಷ್ಟ ಆಗಿದ್ದು. ನನಗೆ ಏನಂದರೆ ಟ್ರಯಂಫಿಂದ ನೀವು ಯಾವುದೇ ಗಾಡಿ ತೊಗೊಳ್ಳಿ, ನೀವು ಯಾವುದೇ ಗಾಡಿ ತೊಗೊಂಡ್ರು ಫಸ್ಟು ನನಗೆ ಎಸ್ಪೆಷಲಿ ನಾನು ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಫಸ್ಟು 1000, ಅದಾದಮೇಲೆ ಸೆಕೆಂಡ್ ಸರ್ವಿಸಿಂದ 15,000 ಕಿಲೋಮೀಟ್ರಿಗೆ ಬರುತ್ತೆ. 400cc
15,000 ಕಿಲೋಮೀಟ್ರಿಗೆ ಇನ್ನು ಯಾವ ಗಾಡಿ ನಿಮ್ಗೆ ಇನ್ನು ಯಾವ ಬ್ರ್ಯಾಂಡ್ ಕೊಡ್ತಾನೆ ಇನ್ನು ಯಾವ ಗಾಡಿನಲ್ಲಿ ಸಿಗೋದು ನೀವು ಹೇಳಿ. ಸೊ ಇದು ನನಗೆ ಇಷ್ಟ ಆಗಿತ್ತು. ಆ್ಯಂಡ್ ಟ್ರಯಂಫ್ನಲ್ಲಿ ಆಲ್ಮೋಸ್ಟ್ ಇದೇ ಥರನೇ. ಸೊ ನೀವು ಯಾವುದೇ ಗಾಡಿ ತೊಗೊಂಡ್ರು ಫಸ್ಟ್ 1000 ಆಮೇಲೆ 15,000 ಕಿಲೋಮೀಟ್ರಿಗೆ ಸರ್ವಿಸ್. ನಿಮ್ಮ ಪ್ಲಾನ್ ಹೆಂಗೆ? 15ಗೆ ಬಿಡ್ತೀರಾ, ಬೇಗ ಬಿಡ್ತೀರಾ? ನಂದು ಯೂಶಲಾಗಿ ಯಾಕಂದರೆ ಡ್ಯೂಕ್ ನಾನು ಇಟ್ಕೊಂಡಾಗ ಬೇಗ ಬಿಡ್ತಾ ಇದ್ದೆ ನಾನು. ಅಲ್ಲ, ಇಂಡಿಯನ್ ಕಂಡೀಷನ್ಗೆ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ, ಎಷ್ಟಕ್ಕೆ ಬಿಡಬೇಕು? ಅಥವಾ ಸೊ ಇವಾಗ 15,000 ಅಂತಂದರೆ ನನ್ಗೆ ಅನ್ಸೋದು ಬೆಟರ್ ಒಂದು 10,000 ಅರ್ಲಿಯರಾಗಿ ನೀವು ಬಿಟ್ಟಷ್ಟು ಗಾಡಿ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ನಲ್ಲಿ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಫೈನಲ್ ವಿಷಯ, ಪ್ರೈಸ್ ಆನ್ ರೋಡ್ ಎಷ್ಟಾಯ್ತು? ಪ್ರೈಸ್ ಏನು GST ಕಮ್ಮಿ ಆಗೋಕ್ಕಿಂತ ಮುಂಚೆ ನಾನು ಗಾಡಿ ಪರ್ಚೇಸ್ ಮಾಡಿದ್ದು. ಸೊ ಅರೌಂಡ್ ಒಂದು 4 lakh ಆಗಿತ್ತು ಗಾಡಿ ನಾನು ಪರ್ಚೇಸ್ ಮಾಡಿದಾಗ. ನಾನು ಸರ್ವಿಸ್ ಬಿಲ್ ಬಂದು ನಿಮ್ಗೆ ಹೇಳೋದು ಮರ್ತಿದ್ದೆ, ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ದೀನಿ ಗಾಡಿ ಮೇಲೆ. ಸೊ ಸೆರಾಮಿಕ್ ಕೋಟಿಂಗು ಫಸ್ಟ್ ಸರ್ವಿಸ್ಗೆ ಸೆರಾಮಿಕ್ ಕೋಟಿಂಗ್ ಪ್ಲಸ್ ನಾನು ಇದು ಫಸ್ಟ್ ಸರ್ವಿಸ್ ಅಂತ ಮಾಡಿಸಿದ್ದು. ಸೊ ಸ್ವಲ್ಪ ಸರ್ವಿಸ್ ಬಿಲ್ ಜಾಸ್ತಿನೇ ಬಂದಿದೆ ನನಗೆ. ಆ್ಯಂಡ್ ಇದು ಸೆರಾಮಿಕ್ ಕೋಟಿಂಗ್ AMC ಟೈಪ್ ಥರ ಬರುತ್ತದು. ಪ್ರತಿ ನೀವು ಸರ್ವಿಸಿಗೆ ಬಿಟ್ಟಾಗೂ ಅದು ಕೋಟಿಂಗ್ ಮಾಡ್ತಾರಂತೆ. ಒಂದು 3-4 ಕೋಟಿಂಗ್ ಏನೋ ಬರುತ್ತಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕೋಟಿಂಗ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ಸ್ನೇಹಿತರೆ, ಮೇನ್ ವಿಷಯ ಬಂದು ನಾವು ಟಾಪಿಕ್ ಮಾಡ್ತಿದ್ದು ADV ಅಂದಮೇಲೆ ಸಸ್ಪೆನ್ಷನು. ಸೊ ಸಸ್ಪೆನ್ಷನ್ದು ಫೀಡ್ಬ್ಯಾಕ್ ಹೆಂಗಿದೆ ಅಂತ ಕೇಳೋಣ, ಸಾಫ್ಟ್ ಇದೆಯಾ ಹಾರ್ಡ್ ಇದೆಯಾ ಅಂತ. ಯಾಕಂದರೆ ಈ ಗಾಡಿ ಮೆಂಟ್ ಟು ಬಿ ಆನ್ ಆಫ್ ರೋಡರ್. ಓಕೆ, ನೀವು ನಾನು ಹಿಮಾಲಯನ್ ಓನರಾಗಿ ಹೇಳ್ತೀನಲ್ಲ, ನೀವು 190 kg ಎಲ್ಲ ಸಂಭಾಳಿಸೋದು ಇನ್ನೊಬ್ರು ಇಲ್ಲ ಅಂದರೆ ಕಷ್ಟ. ಓಕೆ, ಎಲ್ಲರೂ ಆಫ್ ರೋಡಿಂಗ್ ಹೋಗ್ತೀರಾ ಅಂದರೆ ಇನ್ನೊಬ್ರು ಹಿಂದೆ ಇದ್ದರೆ ಓಕೆ, ನೀವು ಸಂಭಾಳಿಸ್ಕೋಬೋದು ಅಂತ ಅನ್ಬೋದು. FT ಇದ್ದರೆ ಓಕೆ, ಬಟ್ ಈ ಗಾಡಿ ಬಂದುಬಿಟ್ಟು ಆ ತೊಂದರೆ ಇಲ್ಲ. ನಿಮಗೆ ಗರ್ವ್ ವೇಟು 170 ಒಳಗಡೆ ಬರುತ್ತೆ. ಸೊ ಅದರಿಂದ ಸಸ್ಪೆನ್ಷನ್ ಮ್ಯಾಟರ್ಸ್ ಎ ಲಾಟ್ ಈ ಗಾಡಿ ಚೂಸ್ ಮಾಡೋಕ್ಕೆ. ಸೊ ಸಸ್ಪೆನ್ಷನ್ ಇವ್ರು ಓಡಿಸಿರೋ ಪ್ರಕಾರ ಹೆಂಗಿದೆ ಸಿಟಿಗೆ ಅಥವಾ ಆಫ್ ರೋಡಿಂಗಿಗೆ, ಹೈವೇಸ್ಗೆ, ಆಮೇಲೆ ಲಾಂಗಲ್ಲಿ ಟಾಪ್ ಸ್ಪೀಡ್ ಹೆಂಗೆ ತೊಗೊಳುತ್ತೆ ಅಂತ ಫೈನಲ್ ವರ್ಡ್ ಇಟ್ಟು ಕೇಳ್ಬಿಡೋಣ. ಸಸ್ಪೆನ್ಷನ್ನು ಸಾಫ್ಟ್ ಇದೆ. ಸಾಫ್ಟ್ ಅಂದರೆ ತುಂಬ ಸಾಫ್ಟು ಅಲ್ಲ, ತುಂಬ ಹಾರ್ಡು ಇಲ್ಲ, ಪರ್ಫೆಕ್ಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಾನು ತುಂಬ ರಫಾಗೆ ಓಡಿಸ್ತೀನಿ ಗಾಡಿ, ಹೇಳಬೇಕು ಅಂತಂದರೆ ಟು ಬಿ ಫ್ರ್ಯಾಂಕ್. ಆ್ಯಂಡ್ ಸಪೋಸ್ ನೀವು ಒಂದು ದೊಡ್ಡ ಹಳ್ಳಿಲಿ ನೀವು ಹೋಗಿ ಗಾಡಿ ಇಳಿಸಿದ್ರೂ ಕೂಡ ನಿಮ್ಗೆ ಏನೂ ಆಗೋಲ್ಲ. ನಿಮ್ಗೆ ಅದು ವರಿ ಮಾಡ್ಕೊಳ್ಬೇಕಾಗಿಲ್ಲ. ಯಾಕಂದರೆ ಇವಾಗ ನನ್ನ ನಾರ್ಮಲ್ ವೀಲ್ಸ್ ನೀವು ತೊಗೊಂಡ್ರೆ, ನೀವು ನಾರ್ಮಲ್ ವೀಲ್ಸ್ನಲ್ಲಿ ಗಾಡಿ ಓಡಿಸ್ತಾ ಇರ್ತೀರ ಅಂದ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅಲಾಯ್ ಆಗಲಿ, ಮ್ಯಾಗ್ ವೀಲ್ಸ್ ಹಾಕ್ತಾರ ಆಗಲಿ, ಇವಾಗ ಆಲ್ಮೋಸ್ಟ್ ಬರೋ ವೆಹಿಕಲ್ಸ್ಗೆಲ್ಲ ಅದು ಅದೇ ಥರನೇ ಕೊಟ್ಟಿದ್ದಾರೆ. ಆ್ಯಂಡ್ ಅಕಸ್ಮಾತಾಗಿ ನಿಮ್ಗೆ ಗೊತ್ತಿಲ್ಲದೇನೋ ನೀವು ಇಳಿಸಿದ್ರೆ ನಿಮಗೆ ಇದು ರಿಮ್ ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಗೆ ಒಂದೊಂದು ರಿಮ್ ಕೂಡ ನಿಮಗೆ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ನಿಮ್ಗೆ ಸ್ಪೋಕ್ ಕೊಟ್ಟಿರೋದ್ರಿಂದ, ನಿಮಗೆ ಸ್ಪೋಕ್ ವಿತ್ ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾನೆ. ಸ್ಪೋಕ್ ವಿತ್ ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಅಷ್ಟು ಈಸಿಯಾಗಿ ಆಗಲ್ಲ ಒಂದು. ಸೊ ಸಸ್ಪೆನ್ಷನ್ ಇಂಪ್ಯಾಕ್ಟ್ ಕೂಡ ತುಂಬಾ ಚೆನ್ನಾಗಿ ತೊಗೊಳುತ್ತೆ. ಅದಕ್ಕಷ್ಟೇ ನಾನು ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಕಂಫರ್ಟ್ ಜಾಸ್ತಿ ಕೊಡುತ್ತೆ ಅಂತ. ಸೊ ನೀವು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಎಲ್ಲ ಓಡಿಸ್ತಾ ಇದ್ರೆ ನೀವು ಪಿಲಿಯನ್ ಆಗಿ ನೀವು ಆರಾಮಾಗಿ ಕೂತ್ಕೋಬೋದು. ಈ ಥರ ಈ ಗಾಡಿನಲ್ಲಿ ಎಸ್ಪೆಷಲಿ ಅಷ್ಟೊಂದು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿದೆ, ಓಕೆ ಅಂತ ಹೇಳ್ಬೋದು. ನಾಟ್ ದ ಬೆಸ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡೋದು. ಇದರಲ್ಲಿ ಕಲರ್ ಆಪ್ಷನ್ಸ್ ಬಂದ್ಬಿಟ್ಟು ವೈಟು, ಇದೊಂದು ಯೆಲ್ಲೋ ಕಲರು, ಇನ್ನೊಂದು ಡಾಟೋನೆ ಗ್ರೇ, ಬ್ಲ್ಯಾಕ್ ಬರಲ್ಲ. ಎಕ್ಸಿಲಿ ಬ್ಲ್ಯಾಕ್ ಬರಲ್ಲ. ಆ್ಯಂಡ್ ವೈಟ್ ಇದು ಎಕ್ಸಿನಲ್ಲಿ ಮಾತ್ರನೇ. ಓಕೆ, ಆ್ಯಂಡ್ ನನ್ಗನ್ಸೋದು, ನನ್ನ ಪರ್ಸ್ನಲ್ ನನ್ಗನ್ಸಿದ್ದು ಏನು ಅಂತಂದರೆ, ಲಾಸ್ಟ್ ಒಂದು ಫೈನಲಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ, ಇಷ್ಟೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಬಿಲ್ಡ್ ಕ್ವಾಲಿಟಿ. ಆ್ಯಂಡ್ ನಾವೇನು ಜಾಸ್ತಿ ಇದ್ರ ಬಗ್ಗೆ ನನ್ನ ಕಂಪ್ಲೇಂಟ್ಸ್ ಹೇಳೋದಾಗಲಿ ಅದೆಲ್ಲ ನಾನು ಏನು ಮಾಡ್ತಿಲ್ಲ. ಬಟ್ ಇಟ್ಸ್ ಅ ಸ್ಮಾಲ್ ಸಜೆಷನ್ ನನ್ನ ಕಡೆಯಿಂದ. ಸೊ ನನಗೇನು ಅಂತ ಅನಿಸಿದ್ದು ಅಂತಂದರೆ, ಇಷ್ಟೊಂದು ಮಾಡೆಲ್ ಕೊಡೋದು ನೆಸೆಸಿಟಿ ಇರಲಿಲ್ಲ ಟ್ರಯಂಫ್ನವರು. ಸೊ ಅವ್ರು ಏನು ಮಾಡ್ಬೋದಿತ್ತು, ಒಂದು ಸ್ಪೀಡ್ ರಿಟೈನ್ ಮಾಡ್ಕೋಬೋದಿತ್ತು. ಇನ್ನೊಂದು ಸ್ವಲ್ಪ ಈಗ ಸ್ವಲ್ಪ ಕೆಫೆ ರೇಸರ್ ಸ್ಟೈಲ್ನಲ್ಲಿ ಈ ಗಾಡಿ ಓಡಿಸ್ತೀನಿ ಅಂತಂದರೆ ಥ್ರಕ್ಸ್ಟನ್ 400 ಅವನು ಎಕ್ಸ್ಪಿಡೋ ಕಡೆ XC ಕೊಟ್ಟು ಕಲರ್ಸ್ ಆಪ್ಷನ್ ಒಂದು ಜಾಸ್ತಿ ಕೊಟ್ಟಿದ್ದಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇದು ಎಕ್ಸ್ನಲ್ಲಿ ಇವಾಗ ರೆಡ್ ಬರುತ್ತೆ, ಮ್ಯಾಟ್ ಫಿನಿಶಿಂಗ್ ಗ್ರೀನ್ ಬರುತ್ತೆ, ಆ್ಯಂಡ್ ಇನ್ನೊಂದಷ್ಟು ಕಲರ್ಸ್ ಆಪ್ಷನ್ ಇದೆ. ಸೊ ಅದನ್ನು ಕೊಡೋ ಬದಲು ಅದನ್ನೇ ಅವ್ನು ಬಿಡೋ ಕಡೆ XC ಬಿಟ್ಬಿಟ್ಟು ಅದು ಕಲರ್ ಆಪ್ಷನ್ ಕೊಟ್ಟಿದ್ರೆ ಐ ಥಿಂಕ್ ವ್ಯಾಲ್ಯೂ ಫಾರ್ ಮನಿ ಅಂತ ನನಗನ್ಸುತ್ತೆ. ಇಷ್ಟೊಂದು ಹ್ಯೂಜ್ ಆಪ್ಷನ್ ಕೊಡೋ ನೆಸೆಸಿಟಿ ಇಲ್ಲ. ಇದು ಟ್ರಕ್ಸ್ಟನ್ಗಿಂತನೂ ಜಾಸ್ತಿ ಇದೆ ಅಲ್ಲ ಪ್ರೈಸ್? ಹೌದು, ಟ್ರಕ್ಸ್ಟನ್ಗಿಂತ ಪ್ರೈಸ್ ಜಾಸ್ತಿ ಇದೆ. ಆ್ಯಂಡ್ ಸ್ಕ್ರ್ಯಾಂಬ್ಲರ್ ಎಕ್ಸ್ಗಿಂತ ಇಲ್ಲ, ಕರೆಕ್ಟ್ ಅಲ್ವಾ? ಟ್ರಕ್ಸ್ಟನ್ಗಿಂತ ಜಾಸ್ತಿ ಇದೆ. ಕರೆಕ್ಟು. ಟ್ರಕ್ಸ್ಟನ್ಗಿಂತ ಪ್ರೈಸ್ ಜಾಸ್ತಿ ಬರುತ್ತಿದ್ದು. ಟ್ರಕ್ಸ್ಟನ್ ಮಧ್ಯದಲ್ಲಿ ಕೂತ್ಕೊಳ್ತಾರೆ. ಟ್ರಕ್ಸ್ಟನ್ ಪ್ರೈಸಿಂಗ್ ಹೆಂಗೆ ಕೊಟ್ಟಿದ್ದಾನೆ ಅಂತಂದರೆ, ನಿಮಗೆ ಎಕ್ಸಿಗಿಂತ ಕಮ್ಮಿ, ಎಕ್ಸ್ಗಿಂತ ಜಾಸ್ತಿ. ಸೊ ಜಸ್ಟಿಸ್ ನಿಮಗೆ XC ಟ್ರಕ್ಸ್ಟನ್ ಆಗಲಿ ನಿಮಗೆ ಅಷ್ಟು ಹ್ಯೂಜ್ ಡಿಫ್ರೆನ್ಸ್ ಅನ್ನೋದಂಥದ್ದು ನಿಮ್ಗೆ ಏನೂ ಬರೋಲ್ಲ. ನಿಮ್ಗೆ ಸ್ವಲ್ಪ ಈ ಕಡೆ ಸೆಮಿ ಫೇರಿಂಗ್ ಥರ ಕೊಡ್ತಾನೆ ನಿಮಗೆ ವೆಹಿಕಲ್ನಲ್ಲಿ ಟ್ರಕ್ಸ್ಟನ್ಗೆ. ಅದು ಚೆನ್ನಾಗಿದೆ ಗಾಡಿ, ಬಟ್ ಅದಕ್ಕೆ ಇದು ಬರೋಲ್ಲ,
ನಿಮ್ಗೆ ಸ್ಪೋಕ್ ವಿತ್ ಟ್ಯೂಬ್ಲೆಸ್ಸೇ ಹುಡುಕ್ತೀನಿ, ಟ್ಯೂಬ್ಲೆಸ್ ಟೈರ್ಸು ವಿತ್ ಸ್ಪೋಕೇ ಹುಡುಕ್ತೀನಿ ಅಂತಂದರೆ ಈ ಗಾಡಿ ತೊಗೊಳ್ಳಿ. ನಾನು ಎಕ್ಸು ಇವಾಗ ಮಾರ್ಕೆಟ್ನಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಎಕ್ಸಿ ಅನ್ನೋದೊಂದು ಮಾಡೆಲ್ ಇದೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಓಕೆ, ನಾನು ಸಜೆಸ್ಟ್ ಮಾಡೋದು, ನೀವೊಂದು ಕಿಟ್ ತೊಗೋತೀರಾ ಅಂತಂದರೆ ಒಂದು 30,000 to 40,000 ಆಗುತ್ತೆ. ಸೊ 30,000 to 40,000 ಇಷ್ಟು ಖರ್ಚು ಮಾಡೋ ಬದಲು ನಾನು ಹೇಳೋದು ಎಕ್ಸಿಗೆ ಹೋಗ್ಬಿಡಿ, ಬೆಟರು. ಇದು ನಿಮಗೆ ಸ್ಪೋಕು ನಾನು ನಿಮ್ಗೆ ಹೇಳ್ದಂಗೆ ಆಲ್ರೆಡಿ, ಆ್ಯಂಡ್ ಇದು ಅಡ್ಜಸ್ಟಬಲ್ ಲೀವರ್ಸ್ ಬರುತ್ತೆ, ವಿಂಡ್ಶೀಲ್ಡ್ ಕೊಡ್ತಾನೆ. ಸೊ ಈ ಥರ ನಿಮ್ಗೊಂದು ಫ್ಯಾನ್ಸಿ ಗಾಡು ಬರುತ್ತೆ. ನೆಕ್ಸ್ಟು ರಿವ್ಯೂ ಬಂದು ನಾನು ನಂದು ಇನ್ನೊಂದು ನೆಕ್ಸಾನ್ ಗಾಡಿ ಮೇಲೆ ನಾನು ಕೊಡ್ತೀನಿ ಕಂಪ್ಲೀಟಾಗಿ ಒಂದಷ್ಟು ಡೀಟೇಲ್ಸ್ ಒಂದು ನಿಮ್ಗೆ ಕೊಡಬೇಕಾಗಿತ್ತು, ಕೊಡ್ತೀನಿ ನನಗೆ ನೆಕ್ಸ್ಟ್ ವೀಡಿಯೋನಲ್ಲಿ. ನಮ್ಮ ಕಡೆಯಿಂದ ಅನೂಪ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಚಾನಲಲ್ಲಿ ಬಂದು ಅವ್ರ ಹತ್ರ ಇರುವಂಥ ಗಾಡಿದು ಪ್ರತಿಯೊಂದು ಅಂದರೆ ಮನಸ್ಸು ಬಿಚ್ಚಿ ಎಲ್ಲ ಹೇಳಿದ್ದಾರೆ, ಯಾವ ಗಾಡಿ ತೊಗೋಬೋದು ಏನು ಕತೆ ಅಂತ. ಸೊ ಮುಂದಿನ ದಿನಗಳಲ್ಲಿ ನಾನು ಇದ್ರದ್ದು ಒಂದು ರೈಡ್ ರಿವ್ಯೂ ಮಾಡ್ತೀನಿ. ಓನರ್ಶಿಪ್ ರಿವ್ಯೂ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅನೂಪ್ ಅವರು ಚಾನಲ್ನ ಫಾಲೋ ಮಾಡ್ತಾರೆ, ಅವರು ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡ್ತಾರೆ ಏನೇ ಡೌಟ್ಸ್ ಇದ್ದರು. ನಿಮ್ಗೇನು ಕನ್ಫ್ಯೂಷನ್ ಇದೆ ಅಂದರೆ ಈ ಪ್ರೈಸಿಂಗಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.